Hello students, welcome to my learning class. In my previous video, I was discussing about the essentials of contract. ಒಪ್ಪಂದದ ಅವಶ್ಯಕತೆಗಳ ಬಗ್ಗೆ ಅವಶ್ಯಕತೆಗಳು ಯಾವ್ಯಾವ ಇದಾವ ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮೈ ಸೆಲ್ಫ್ ಪ್ರೊಫೆಸರ್ R.S. Sulpudi, BLDS College Jamkhandi. In that, we have already discussed about there must be two parties, ಇಬ್ಬರು ವ್ಯಕ್ತಿಗಳಿರಬೇಕು, ಆಫರ್ ಆ್ಯಂಡ್ acceptance, ಪ್ರಸ್ತಾಪ ಮತ್ತು ಒಪ್ಪಿಗೆ ಇರಬೇಕು, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್, ನ್ಯಾಯಬದ್ಧ ಸಂಬಂಧವನ್ನು ಸೃಷ್ಟಿಸುವ ಉದ್ದೇಶವನ್ನು ಹೊಂದಿರಬೇಕು, ಲಾಫುಲ್ ಕನ್ಸಿಡರೇಷನ್, ನ್ಯಾಯಬದ್ಧ ಅಥವಾ ನ್ಯಾಯಸಮ್ಮತ ಪ್ರತಿಫಲವಿರಬೇಕು, ಕೆಪಾಸಿಟಿ ಆಫ್ ಪಾರ್ಟೀಸ್, ಅರ್ಹರಾದ ವ್ಯಕ್ತಿಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರಬೇಕು. ಈ ಪಾಯಿಂಟ್ಸನ್ನು ಡಿಸ್ಕಷನ್ ಮಾಡಿದ್ದೀನಿ ನನ್ನ ಹಿಂದಿನ 2 ವಿಡಿಯೋದೊಳಗೆ. ಲೆಕ್ಚರ್ 1, 2 ಅಂತ ಹೇಳಿ ಇಂಡಿಕೇಟ್ ಮಾಡಿ ಅಂದರೆ ಫಸ್ಟಿಂದನ ನೀವು ನೋಡ್ಕೋತಾ ಬಂದ್ರಿ ಎಸೆನ್ಷಿಯಲ್ಸ್ ಏನದಾವ ಅಂತ ಹೇಳಿ ತಿಳಿತೈತಿ. ಇದು 15 ಮಾರ್ಕ್ಸ್ ಕ್ವಶನ್ ಐತಿ. ಸೊ ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲನೇಷನ್ ಕೊಟ್ಟೇನಿ. ಆ ಒಂದು ಆನ್ಸರ್ ಒಳಗೆ ಏನೇನು ಕಂಟೆಂಟ್ ಇರಬೇಕು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಟ್ಕೋತಾ ಹೊಂಟಿದ್ದೇನೆ ನನ್ನಲ್ಲೇ ಟು ಗೆಟ್ 15 ಔಟ್ ಆಫ್ 15 ಮಾರ್ಕ್ಸ್. ಓಕೆ, ಇವತ್ತಿನ ವಿಡಿಯೋದೊಳಗೆ ಏನೈತಿ ಉಳಿದದ್ದು ಏನು ಎಸೆನ್ಷಿಯಲ್ಸ್ ಅದಾವಲ್ಲ ಅವನ್ನ ಡಿಸ್ಕಷನ್ ಮಾಡಾಕತ್ತೀವಿ. ದಟ್ ಈಸ್ ಫ್ರೀ ಕನ್ಸೆಂಟ್, ಲಾಫುಲ್ ಆಬ್ಜೆಕ್ಟ್, ಸರ್ಟನ್ಟಿ ಆಫ್ ಮೀನಿಂಗ್, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ನಾಟ್ ಡಿಕ್ಲೇರ್ ಟು ಬಿ ವೈಡ್ ಆರ್ ಇಲ್ಲಿಗಲ್, ಆ್ಯಂಡ್ ಲೀಗಲ್ ಫಾರ್ಮ್ಯಾಲಿಟೀಸ್. ಇವು ಉಳಿದದ್ದು ಏನು ಪಾಯಿಂಟ್ಸ್ ಅದಾವಲ್ಲ ಇವತ್ತಿನ ಡಿಸ್ಕಷನ್ ಒಳಗೆ ಮಾಡಾಕತ್ತೇವಿ. ಇವತ್ತು ನಾ ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ ಅಲ್ಲಿ. ಸೊ ಅದ್ರೊಳಗೆ ಫ್ರೀ ಕನ್ಸೆಂಟ್ ಫಸ್ಟ್ ಬರುತ್ತೆ. ಫ್ರೀ ಕನ್ಸೆಂಟ್ ಮುಕ್ತ ಮತ್ತು ನಿಸ್ಸಂದೇಹವಾದ ಸಮ್ಮತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಮುಕ್ತ ಮತ್ತು ನಿಸ್ಸಂದೇಹವಾದ ಸಮ್ಮತಿ ಅಂತ ಹೇಳಿ ಹೇಳ್ತೇವೆ. ಕಾನ್ಸೆನ್ಸಸ್ ಆಡ್ ಐಡಮ್ ಅಂತ ಹೇಳಿ ಹೇಳ್ತೇವೆ. ಓಕೆ, 2 or more persons are said to be consent when they agree upon the same thing in the same sense ಅಂತ ಹೇಳಿ ಹೇಳ್ತೇವೆ. 2 or more persons, that is the parties. ಏನ ಒಪ್ಪಂದದ ಇಬ್ಬರು ವ್ಯಕ್ತಿಗಳದಾರ, 2 ಪಕ್ಷ ಅದಾವ, 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳದಾವಲ್ಲ, ಅವರು ಮುಕ್ತ ಸಮ್ಮತಿಯನ್ನು ಯಾವಾಗ ತೋರ್ಸಾರ ಅಂತ ಹೇಳ್ತೇವೆ ಅಂತಂದ್ರೆ ಒಂದು ಪಾರ್ಟಿ ಏನೈತಿ, ಒಂದು ಪಕ್ಷ ಏನೈತಿ, ಏನು ಹೇಳಾಗತ್ತಲ್ಲ ಅದೇ ರೀತಿ ಒಳಗನ ಇನ್ನೊಂದು ಪಕ್ಷ ಆ ಒಂದು ಶಬ್ದವನ್ನು ತಿಳ್ಕೊಂಡತಿ ಅಥವಾ ಅರ್ಥೈಸ್ಕೊಂಡತಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಆವಾಗಷ್ಟ ಅದು ಮುಕ್ತ ಸಮ್ಮತಿ ಐತಿ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಸೆಕ್ಷನ್ 13 ಪ್ರಕಾರ ಏನು ಹೇಳಾಕತ್ತೇವಿ, 2 or more persons are said to be consent ಸಮ್ಮತಿ when they agree upon ಒಪ್ಪಿಗೆಯನ್ನು ಸೂಚಿಸ್ತಾರ ದ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಒಂದ ರೀತಿ ಒಳಗೆ ಒಂದ ಅರ್ಥವನ್ನು ಅರ್ಥೈಸ್ಕೋತಾರ ಅಂತ ಹೇಳಿ. ಓಕೆ, ಇಫ್ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಐ ಆಮ್ ಸೆಲ್ಲಿಂಗ್ ಮೈ 2 wheeler ಅಂತಂದ್ರೆ ಎದುರಿಗಿನ ವ್ಯಕ್ತಿನೂ ಏನು ತಿಳ್ಕೊಬೇಕು, ಅದನ್ನು 2 wheeler ಅಂತನ ತಿಳ್ಕೊಬೇಕು. ಇದು ಒಂದ ಅರ್ಥದೊಳಗೆ ತಿಳ್ಕೊಳ್ಳೋದು, 2 ಪಾರ್ಟಿ ಅಂತ ಹೇಳೋದನ್ನ ನಾವು ಒಂದ ಅರ್ಥದೊಳಗೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಆ ಹೊತ್ನಾಗ ಯಾವಾಗ ಆ ವ್ಯಕ್ತಿ ಅನ್ನಾಕತ್ತಾನಲ್ಲ, ನನ್ನ ಬೈಕನ್ನು ಮಾರಾಟ ಮಾಡ್ತೇನೆ, 2 wheelerನ್ನು ಮಾರಾಟ ಮಾಡ್ತೇನೆ ಅಂತ ಹೇಳೀನಿ, ಇಟ್ ಶುಡ್ ಬಿ ನಾಟ್ ಕಾಸ್ಡ್ ಅಂದರೆ ಇದಾಗಿರಬಾರ್ದು. ಒಂದು ಕೊಯಿರ್ಜನ್, ಜುಲುಮೆ, ಅಂಡು ಇನ್ಫ್ಲುಯೆನ್ಸ್, ಅನುಚಿತ ಪ್ರಭಾವ, ಫ್ರಾಡ್, ವಂಚನೆ, ಮಿಸ್ರಿಪ್ರೆಸೆಂಟೇಷನ್, ತಪ್ಪು ನಿರೂಪಣೆ, ಮಿಸ್ಟೇಕ್, ತಪ್ಪು ತಿಳುವಳಿಕೆಯಿಂದ ಆಗಿರಬಾರದು. ಓಕೆ, ಯಾವಾಗ ಇಬ್ಬರ ನಡುನು ಒಂದು ವ್ಯವಹಾರ ಆಗಾಕತ್ತೈತಿ ಅಂತಂದ್ರೆ ಇಟ್ ಶುಡ್ ನಾಟ್ ಬಿ ಕಾಸ್ಡ್ ಬೈ ಕೊಯಿರ್ಜನ್, ಅಂಡು ಇನ್ಫ್ಲುಯೆನ್ಸ್, ಫ್ರಾಡ್, misrepresentation, mistake. Section 14 specifies that ಪರಿಚ್ಛೇದ 14 ಪ್ರಕಾರ ಏನೈತಿ ಅಂತಂದ್ರೆ ಜುಲುಮಿ ಇರಬಾರ್ದು, ಅನುಚಿತ ಪ್ರಭಾವ ಇರಬಾರ್ದು, ವಂಚನೆ ಇರಬಾರ್ದು, ಮಿಸ್ರಿಪ್ರೆಸೆಂಟೇಷನ್ ತಪ್ಪು ನಿರೂಪಣೆ ಇರಬಾರ್ದು, ತಪ್ಪು ತಿಳುವಳಿಕೆ ಇರಬಾರ್ದು. ಇದ್ರೊಳಗೆ ತಪ್ಪು ತಿಳುವಳಿಕೆ ಇತ್ತು ಅಂತಂದ್ರೆ ಸ್ವಲ್ಪ ನಾವು ಏನೈತಿ 2 ಪಾರ್ಟಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಪ್ಪಂದವನ್ನು ಪೂರ್ಣಗೊಳಿಸ್ಬೋದು. ಆದ್ರೆ ಉಳಿದದ್ದು 4 ಇದ್ವು ಅಂತಂದ್ರೆ
ಕಂಪ್ಲೀಟ್ಲಿ ವೈಡ್ ಆಗೋ ಚಾನ್ಸಸ್ ಅದಾವ, ಆಮೇಲೆ ವೈಡೇಬಲ್ ಕಾಂಟ್ರಾಕ್ಟ್ ಆಗೋ ಚಾನ್ಸಸ್ ಅದಾವ ಅಲ್ಲೇ. ಓಕೆ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ವೆನ್ ಇಟ್ ಕಮ್ಸ್ ಟು ದ ಫ್ರೀ ಕನ್ಸೆಂಟ್ ಇನ್ ಡೀಟೇಲ್ ಒಳಗೆ ಹೇಳ್ತೇವಲ್ಲ, ವಿತ್ ಕೇಸ್ ಸ್ಟಡಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್. ಓಕೆ, ಉಳಿದುದು 4 ಇದ್ವು ಅಂದ್ರೆ ವೈಡೇಬಲ್ ಆರ್ ವೈಡ್ ಅಗ್ರಿಮೆಂಟ್ ಆಗ್ತಾವ. ಅಲ್ಲೇ ಮಿಸ್ಟೇಕ್ ಇತ್ತು ಅಂತಂದ್ರೆ ಇಟ್ ವೈಡೇಬಲ್ ಐತಿ, ಬರೀ ವೈಡ್ ಆಗೋ ಚಾನ್ಸಸ್ ಇಲ್ಲ. ಅಲ್ಲೇ ಅನೂರ್ಜಿತ ಆಗೋ ಒಂದು ಅನೂರ್ಜಿತ ಒಪ್ಪಂದವಾಗುವ ಒಂದು ಸಾಧ್ಯತೆ ಕಡಿಮೆ ಇತ್ತಲ್ಲೇ. ಅನೂರ್ಜಿತವಾಗಬಲ್ಲ ಅಂತಂದ್ರೆ ಮೇ ಆರ್ ಮೇ ನಾಟ್ ಅಂತ ಹೇಳ್ತೇವೆ ನಾವಲ್ಲೇ, ಆಗಬಲ್ಲ ಒಪ್ಪಂದ ಇರತ್ತ ಅಲ್ಲೇ. ಓಕೆ, ಸೊ ಫ್ರೀ ಕನ್ಸೆಂಟ್ ಶುಡ್ ನಾಟ್ ಬಿ caused by coercion, undue influence, fraud, misrepresentation and mistake ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. So an agreement must be based on the free consent of the parties thereto. ಅದಕ್ಕೆ ಸಂಬಂಧಪಟ್ಟಂತಹ ಪಕ್ಷಗಳ ನಡು ಅಷ್ಟೇ ನಾವು ಮಾತಾಡಕತ್ತೇವಲ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಪಕ್ಷಗಳು ಏನದಾವಲ್ಲ ಅದ್ರ ಬಗ್ಗೆ ಅಷ್ಟೇ ಮಾತಾಡಕತ್ತೇವಿ. ಕನ್ಸೆಂಟ್ ಆಫ್ ದ ಪಾರ್ಟೀಸ್ ಮೀನ್ಸ್ ದ್ಯಾಟ್ ದ ಪಾರ್ಟೀಸ್ ಟು ದ ಅಗ್ರಿಮೆಂಟ್ ಆರ್ ಆಫ್ ದ ಸೇಮ್ ಮೈಂಡ್ ಆನ್ ಆಲ್ ದ ಮಟೀರಿಯಲ್ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್, or in other words consent of the parties means that the parties to the agreement agree upon the same thing in the same sense ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಸೊ ದೇರ್ ಶುಡ್ ಬಿ ಫ್ರೀ ಕನ್ಸೆಂಟ್, ಮುಕ್ತ ಮತ್ತು ನಿಸ್ಸಂದೇಹ ಒಪ್ಪಿಗೆ ಇರಬೇಕು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್, ಲೀಗ್ಯಾಲಿಟಿ ಆಫ್ ದ ಆಬ್ಜೆಕ್ಟ್ ಆರ್ ಲಾಫುಲ್ ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ತೇವೆ. ನ್ಯಾಯಸಮ್ಮತವಾದ ಉದ್ದೇಶ ಅಂದ್ರೆ ಯಾವುದು ಒಪ್ಪಂದ ಆಗಾಕತ್ತತಿ, ಒಪ್ಪಂದದ ಉದ್ದೇಶ ಏನೈತಿ, ನ್ಯಾಯಸಮ್ಮತವಾಗಿರಬೇಕು, ಅಕ್ರಮವಾಗಿರಬಾರದು ಅಂದ್ರೆ ಇಲ್ಲೀಗಲ್ ಇರಬಾರ್ದು ಅಂತ ಹೇಳಿ ಹೇಳ್ತೇವೆ. ಇಟ್ ಶುಡ್ ಬಿ ಲಾಫುಲ್ and it should not be illegal. ಅಕ್ರಮವಾಗಿರಬಾರದು. ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದ ಉದ್ದೇಶ ಇರಬಾರದು. ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದಂತಹ ಏನಾರ ಉದ್ದೇಶ ಇತ್ತು ಅಂತಂದ್ರೆ ಕಂಪ್ಲೀಟ್ಲಿ ವೈಡ್ ಐತದಲ್ಲೇ, ಅಲ್ಲೇ ಅನೂರ್ಜಿತ ಒಪ್ಪಂದ ಆಗಿರ್ತೈತಿ. ಇಟ್ ಈಸ್ ಅಫೆನ್ಸೇಬಲ್. ಕೋರ್ಟ್ ಆಫ್ ಲಾ ಏನು ಮಾಡ್ತೈತಿ ಅಂತಂದ್ರೆ ಅಲ್ಲೇ ಇಲ್ಲೀಗಲ್ ಆಕ್ಟಿವಿಟಿ ಮಾಡಾಕತ್ತಾರ ಅಂತ 2 ಪಾರ್ಟಿನ ಅಲ್ಲೇ ಚಾರ್ಜ್ಗೆ ಹಾಕೋ ಚಾನ್ಸಸ್ ಇರ್ತಾವ. ಸೊ ದ ಆಬ್ಜೆಕ್ಟ್ ಆಫ್ ದ agreement must be lawful. In other words, the purpose for which agreement has been entered into by the parties must be lawful. ಏನ ಒಪ್ಪಂದದ ಪಕ್ಷಗಳದಾರಲ್ಲ ಅವರು ಮಾಡ್ತಕ್ಕಂತಹ ವ್ಯವಹಾರದ ಉದ್ದೇಶ ಏನೈತಿ ಅಂತಂದ್ರೆ, ವ್ಯವಹಾರದ ಉದ್ದೇಶ ಏನೈತಿ ಅದು ನ್ಯಾಯಸಮ್ಮತವಾಗಿರಬೇಕು ಮತ್ತು ಅಕ್ರಮವಾಗಿರಬಾರದು. ಇಫ್ ದ ಆಬ್ಜೆಕ್ಟ್ ಆರ್ ಪರ್ಪಸ್ ಆಫ್ ದ ಅಗ್ರಿಮೆಂಟ್ ಈಸ್ unlawful, then the agreement will be void, so it cannot be enforced by law. ಅಗ್ರಿಮೆಂಟ್ ಅನ್ಲಾಫುಲ್ ಇತ್ತು ಅಂತಂದ್ರೆ ಆ ಅಗ್ರಿಮೆಂಟ್ ಏನೈತಿ, ಒಡಂಬಡಿಕೆ ಏನೈತಿ ಅಂತಂದ್ರೆ ಅನೂರ್ಜಿತ ಇರ್ತೈತಿ. ಸೊ ಅದನ್ನ ನ್ಯಾಯಸಮ್ಮತವಾಗಿ ಜಾರಿಗೊಳಿಸಾಕ ಬರಂಗಿಲ್ಲ ಅಂತ ಹೇಳಿ ಹೇಳ್ತೇವಿ. ಓಕೆ, ಲೀಗ್ಯಾಲಿಟಿ ಆಫ್ ದ ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ತೇವೆ ನಾವು. ಲೀಗ್ಯಾಲಿಟಿ ಲೀಗಲ್ ಆಗಿರಬೇಕು ಒಂದು ಫಸ್ಟ್ ಕಂಡೀಷನ್ನ, ಇನ್ನೊಂದು ಲೀಗಲ್ ಇರಬೇಕು, ಅದರ್ವೈಸ್ ಲಾಫುಲ್ ಇರಬೇಕು, ನ್ಯಾಯಸಮ್ಮತ ಮತ್ತು ಅಕ್ರಮವಾಗಿರಬಾರದು ಅಂತ ಹೇಳಿ ಹೇಳ್ತೇವೆ. ಓಕೆ, ದೇರ್ ನೆಕ್ಸ್ಟ್ ಏಟ್ತ್ ಎಸೆನ್ಸಿಯಲ್ 8ನೇದು ಅವಶ್ಯಕತೆ, ಒಪ್ಪಂದದ ಅವಶ್ಯಕತೆ, ಸರ್ಟ್ಯಾನಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಹೇಳ್ತೇವೆ. ನಿಸ್ಸಂದೇಹವಾದ ನಿರ್ವಹಣೆ ಅಂತ ಹೇಳ್ತೇವೆ. ದ ಅಗ್ರಿಮೆಂಟ್ ಮಸ್ಟ್ ಬಿ ಸರ್ಟನ್ ಆ್ಯಂಡ್ ನಾಟ್ ವೇಗ್ ಆರ್ ಇಂಡೆಫಿನೇಟ್. ಅಸಂಬಂಧ, ಅಸ್ಪಷ್ಟ ಒಡಂಬಡಿಕೆ ಇರಬಾರದು. ಸ್ಪಷ್ಟವಾದ ಮತ್ತು ನಿಸ್ಸಂದೇಹವಾದ ಅಲ್ಲೇ ಒಡಂಬಡಿಕೆ ಇರಬೇಕು ಅಂತ ಹೇಳಿ ಹೇಳ್ತೇವೆ. ಓಕೆ, ವೇಗ್ ಅಂದರೆ ಹೆಂಗೆ ಹೇಳ್ತೀವಿ ಅಂತಂದ್ರೆ, ಇಫ್ ಯು ಹ್ಯಾವ್ ಆಯಿಲ್ ಮಿಲ್, ನಿಮ್ದು ಆಯಿಲ್ ಮಿಲ್ ಐತಿ, ಒಬ್ಬ ಗ್ರಾಹಕ ಬರ್ತಾನ, ಆಯಿಲ್ ಮಿಲ್ದೊಳಗೆ ನೀವೇನು ಮಾಡಾಕತ್ತೀರಿ ಅಂದ್ರೆ ಶೇಂಗಾ ಎಣ್ಣೆನೂ ತಯಾರು ಮಾಡ್ತೀರಿ, ಕುಷ್ಬಿ ಎಣ್ಣೆನೂ ಮಾಡ್ತೀರಿ, ಕೊಬ್ಬರಿ ಎಣ್ಣೆನೂ ಮಾಡ್ತಿರ್ತೀರಿ. ವೆರೈಟಿ ಆಫ್ ಆಯಿಲ್ಸ್ ಯು ಆರ್ ಪ್ರೊಡ್ಯೂಸಿಂಗ್.
ಒಬ್ಬ ಗ್ರಾಹಕ ಬರ್ತಾನ, ಬಂದು ಏನು ಹೇಳ್ತಾನ ಅಂತಂದ್ರೆ ಒಂದು 5 ಲೀಟ್ರಿಗೆ ಎಣ್ಣೆ ಕೊಡ್ರಿ ಅಂತ ಹೇಳಿ ಕೇಳ್ತಾನ. ಹೌದಾ? ಯಾ ಎಣ್ಣೆ ಕೊಡೋರದ್ರಿ? ಅಸ್ಪಷ್ಟ ಐತಲ್ಲೇ. ಓಕೆ, ಅಸ್ಪಷ್ಟ ಐತಿ. ಸೊ ಅದಕ್ಕೆ ಏನು ಹೇಳ್ತೇವೆ? ವೇಗ್ ಅಂತ. ಇಟ್ ಶುಡ್ ನಾಟ್ ಬಿ ವೇಗ್ ಅಂತ ಹೇಳ್ತೇವೆ. ಅಂದ್ರೆ ಸರ್ಟನ್ ಇರಬೇಕಲ್ಲೇ. ಯಾವ ದಿವಸ ಎಲ್ಲಿ ಮನೆ ಕಟ್ಟೋದೈತಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಗಾಡಿನ ಯಾವಾಗ ಮಾರಾಟ ಮಾಡ್ತೇನೆ ಅಂದರೆ ಎಂದು ಮಾರಾಟ ಮಾಡ್ತೇನೆ ಅನ್ನೋದನ್ನು ಹೇಳಬೇಕು. ನನಗೆ ಮಾರಾಟ ಮಾಡೋದೈತಿ ಅಂತ ಹೇಳಿ ನಾ ಹಂಗೆ ಹೇಳಾಕತ್ತೇನೆ. ಇಟ್ ಈಸ್ ಅ ಜನರಲ್ ಸ್ಟೇಟ್ಮೆಂಟ್. ಐ ಶುಡ್ ಸೇ ದ್ಯಾಟ್ ಡೆಫಿನೆಟ್ ಆಗಿ ನಾ ಹೇಳಾಕತ್ತೇನೆ, ಇಲ್ಲಪ್ಪ ಗಾಡಿ ಮಾರೋದೈತಿ ನಂದು, ಯಾರ ಗಿರಾಕಿ ಐತಿ ಅಥವಾ ನೀವು ತಗೋತಿದ್ರ ತಗೋರಿ. ಈ ಒಂದು ಸ್ಪಷ್ಟವಾದ ಒಂದು ನಂದ ಹೇಳಿಕೆ ಇರಬೇಕು, ಅಥವಾ ನಾನು ಮಾಡುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ಬೇಕಲ್ಲೇ. Therefore, the terms of the agreement must be certain or at least capable of being made certain. At least ಆ ಒಂದು ಶಬ್ದಗಳ ಏನದಾವ ಅಥವಾ ಉದ್ದೇಶ ಏನೈತಿ ಅದನ್ನು ಜಾರಿಗೊಳಿಸುವ ಸಾಧ್ಯತೆ ಇರಬೇಕಲ್ಲೇ. ಇಟ್ ಮಸ್ಟ್ ಬಿ ಪಾಸಿಬಲ್ ಟು ಅಸರ್ಟೈನ್ ದ ಮೀನಿಂಗ್ ಆಫ್ ದ ಅಗ್ರಿಮೆಂಟ್. ಆ ಒಡಂಬಡಿಕೆಯ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ ಇರಬೇಕು ಅಂತ ಹೇಳಿ ಹೇಳ್ತೇವೆ. ಹಂಗ ಜನರಲ್ ಒಂದು ಸಾಮಾನ್ಯ ಒಂದು ಹೇಳಿಕೆಯಾಗಿರಬಾರ್ದು. ಹಂಗಿತ್ತು ಅಂತಂದ್ರೆ ಆ ಒಡಂಬಡಿಕೆ ಜಾರಿಗೊಳಿಸೋದು ಒಂದು ಸಾಧ್ಯತೆ ಕಡಿಮೆ ಆಗಿಬಿಡ್ತದಲ್ಲೇ, ಜಾರಿಗೊಳಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸೊ 8th ಎಸೆನ್ಷಿಯಲ್ ಏನು ಹೇಳ್ತೇವೆ? ಸರ್ಟ್ಯಾನಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೇವೆ. ನಿಸ್ಸಂದೇಹವಾದ ನಿರ್ವಹಣೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ನೆಕ್ಸ್ಟ್ 9th ಒನ್ ಈಸ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂದ್ರೆ ಸಾಧ್ಯವಾಗುವ ನಿರ್ವಹಣೆ. ಅದೇನು ಅಗ್ರಿಮೆಂಟ್ ಐತ್ಲ ಅದನ್ನು ಜಾರಿಗೊಳ್ಸಕ್ಕೆ ಸಾಧ್ಯ ಆಗಿರ್ಬೇಕಲ್ಲೇ. 10,000 ರೂಪಾಯಿ ಕೊಡ್ರಿ, ನಾ ಇಂಥ ಬಿಸಿಲೊಳಗೆ ಮಳಿ ತರಿಸ್ತೇನೆ, ಜಾದು ಮಾಡ್ತೇನೆ ಅಂತ ಹೇಳ್ತೇನೆ, ಅಥವಾ ನಿಧಿ ಹುಡುಕಿ ಕೊಡ್ತೇನೆ ಅಂತ ಹೇಳ್ತೇನೆ. ಇವೆಲ್ಲಾನು ಏನೈತಿ? ಪರ್ಫಾರ್ಮೆನ್ಸ್ದು ಗ್ಯಾರಂಟಿ ಇಲ್ಲ ಅಲ್ಲೇ. ಓಕೆ, ದೇರ್ ಮಸ್ಟ್ ಬಿ ಕೆಪೇಬಲ್ ಆಫ್ ಬೀಯಿಂಗ್ ಪರ್ಫಾರ್ಮ್ಡ್. ದ ಅಗ್ರಿಮೆಂಟ್ ಮಸ್ಟ್ ಬಿ ಕೆಪೇಬಲ್ ಆಫ್ ಬೀಯಿಂಗ್ ಪರ್ಫಾರ್ಮ್ಡ್. ಒಡಂಬಡಿಕೆ ನಿರ್ವಹಣೆ ಸಾಧ್ಯವಾಗುವ ಒಂದು ಒಡಂಬಡಿಕೆ ಇರಬೇಕು ಅಂತ ಹೇಳ್ತೇವೆ. ದ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್ ಮಸ್ಟ್ ಬಿ ಕೆಪೇಬಲ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳಕತ್ತೇವೆ. ಆ್ಯಂಡ್ ಅಗ್ರಿಮೆಂಟ್ ಟು ಡೂ ಆನ್ ಇಂಪಾಸಿಬಲ್ ಆಕ್ಟ್ ಮೇ ಬಿ ಫಿಸಿಕಲಿ ಆರ್ ಲೀಗಲಿ ಈಸ್ ವೈಡ್. ಫಿಸಿಕಲಿ ಮತ್ತು ಲೀಗಲಿ ಅದನ್ನು ಪರ್ಫಾರ್ಮ್ ಮಾಡುವ ಒಂದು ಸಾಧ್ಯತೆ ಕಡಿಮೆ ಇತ್ತು ಅಂತಂದ್ರೆ ಅದು ಅನೂರ್ಜಿತ ಒಡಂಬಡಿಕೆ ಆಗ್ತತಿ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಬಿ ಏನು ಹೇಳ್ತಾನ ಅಂತಂದ್ರೆ ಇಫ್ ಯು ಕಿಲ್ ಸಿ, ಐ ವಿಲ್ ಗಿವ್ ಮೈ ಡಾಟರ್ ಟು ಯು ಅಂತ ಹೇಳ್ತಾನ. ಐ ವಿಲ್ ಗೆಟ್ ಮ್ಯಾರಿ ಮೈ ಡಾಟರ್ ಟು ಯು ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ಸಾಧ್ಯತೆ ಕಡಿಮೆ ಐತಿ, ಇಲ್ಲಿಗಲ್ ಆಗಾಕತ್ತಲ್ಲೇ. ಓಕೆ, ಸಾಧ್ಯತೆ ಕಡಿಮೆ ಐತಲ್ಲೇ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಪರ್ಫಾರ್ಮೆನ್ಸ್ದ ಅಂದ್ರೆ ಆ ಒಂದು ಒಡಂಬಡಿಕೆಯನ್ನು ನಿರ್ವಹಿಸೋದು ಸಾಧ್ಯ ಆಗಂಗಿಲ್ಲ ಬೀಗ. ಯಾಕಂದರೆ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಕ್ಕೆ ಹೇಳಕತ್ತಾನ ಎ ಅಲ್ಲೇ. ಓಕೆ, ಅದಕ್ಕೆ ಅವ್ನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಇರಂಗಿಲ್ಲ. ಲೀಗಲಿ ಅದನ್ನು ಹೇಳಕತ್ತೇವೆ ನಾವಲ್ಲೇ. ಫಿಸಿಕಲಿ ಅಂತಂದ್ರೆ ನೀನು ಒಂದು ಅಸಾಧ್ಯವಾಗುವ ಕಾರ್ಯವನ್ನು ಮಾಡು, ನಾನು ನಿನಗೆ ಒಂದಿಷ್ಟು ಅಮೌಂಟ್ ಕೊಡ್ತೇನೆ, ಒಂದು 50,000 ರೂಪಾಯಿ ಕೊಡ್ತೇನೆ ಅಥವಾ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತೇನೆ. ಆ ಹೊತ್ತಿನಾಗ ಏನೈತಿ? ಅದು ಫಿಸಿಕಲಿ ಇಂಪಾಸಿಬಲ್ ಇರತ್ತ. ಓಕೆ, ಇವನ್ನ ಏನೈತಿ ಅಂತಂದ್ರೆ ಏನಂತ ಅಂತೇವಿ ಅಂದ್ರೆ ಸಾಧ್ಯವಾಗದ ನಿರ್ವಹಣೆ ಅಂತ ಹೇಳ್ತೇವೆ. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಹೇಳ್ತೇವೆ. ಅಗ್ರಿಮೆಂಟ್ ಪಾಸಿಬಲ್ ಇರಬೇಕ, ಅದರ ನಿರ್ವಹಣೆಯನ್ನು ಮಾಡಾಕ ಅಂತ ಹೇಳ್ತೇವೆ. ಓಕೆ, ಸೊ ದೇರ್ ನೆಕ್ಸ್ಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವೈಡ್ ಅಂತ ಹೇಳ್ತೇವೆ. ಅದು ಅನೂರ್ಜಿತವೆಂದು ಘೋಷಿಸಲ್ಪಡದ ಒಡಂಬಡಿಕೆಯಾಗಿರಬೇಕು. ಘೋಷಿಸಲ್ಪಟ್ಟಿರದ ಒಡಂಬಡಿಕೆ ಆಗಿರಬೇಕು. ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವೈಡ್ ಅಂತ ಹೇಳಾಕತ್ತೇವಿ. ಟು ಬಿ ಎನ್ಫೋರ್ಸೇಬಲ್ ಅಟ್ ಲಾ, ದ ಅಗ್ರಿಮೆಂಟ್ must not have been expressly declared void under the Indian Contract Act or under any other act in force in the country. ಅಂದ್ರೆ ಕೆಲವೊಂದಿಷ್ಟ ಅಗ್ರಿಮೆಂಟ್ಸ್ ಏನದಾವಲ್ಲ, ಕಾಂಟ್ರಾಕ್ಟ್ ಆ್ಯಕ್ಟನೇ ಏನೈತಿ ವೈಡ್ ಅಂತ ಹೇಳ್ಬಿಟ್ಟತಿ, ಅನೂರ್ಜಿತ ಅಂತ ಹೇಳ್ಬಿಟ್ಟತ್ತಲ್ಲೇ. ಓಕೆ, ಬರೀ ಇಲ್ಲಿ ನಾವು ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರನ ಅಷ್ಟೇ ಅಲ್ಲ, ಇನ್ ಎನಿ ಅದರ್ ಆ್ಯಕ್ಟ್ ಪ್ರಿವೈಲಿಂಗ್ ಇನ್ ಇಂಡಿಯಾ
ಭಾರತದಲ್ಲಿ ಇರ್ತಕ್ಕಂಥ ಯಾವುದೇ ಕಾನೂನು ಅಥವಾ ಭಾರತೀಯ ಒಪ್ಪಂದ ಕಾನೂನಿನ ಪ್ರಕಾರ ಅನೂರ್ಜಿತವೆಂದು ಕರೆಸಿಕೊಂಡಂತಹ ಒಡಂಬಡಿಕೆಗಳನ್ನು ನಾವು ಇಲ್ಲೇ ಒಪ್ಪಂದಕ್ಕೆ ಎಡೆ ಮಾಡಿಕೊಡಂಗಿಲ್ಲ, ಒಪ್ಪಂದವನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳ್ತೇವೆ. Some of the agreement has been expressly declared to be void under the Indian Contract Act. ಓಕೆ, ಅದರೊಳಗೆ ಎಕ್ಸಾಂಪಲ್ ಏನು ಹೇಳ್ತೇವೆ ಅಂತಂದ್ರೆ ಅಗ್ರಿಮೆಂಟ್ ವಿತ್ ಮೈನರನ್ನು ಜೋಡಿ ಮಾಡ್ಕೊಂಡಂತಹ ಒಡಂಬಡಿಕೆಗಳು ಏನದಾವ, ಅನೂರ್ಜಿತ ಒಡಂಬಡಿಕೆಗಳದಾವ. ಕಂಪ್ಲೀಟ್ಲಿ ವೈಡ್ ಅದಾವ ಪ್ರಾರಂಭದಲ್ಲೇ ಶೂನ್ಯ ಐತಿ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಇದನ್ನು ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವೈಡ್ ಅಂತ ಹೇಳ್ತೇವೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ. ಆಮೇಲೆ ಲಾಫುಲ್ ಆಬ್ಜೆಕ್ಟ್ ಇಲ್ಲ, ಇಲ್ಲೀಗಲ್ ಆಬ್ಜೆಕ್ಟ್ ಐತಿ. ಆ ಹೊತ್ನಾಗ ನೋ ಕನ್ಸಿಡರೇಷನ್ ಇಲ್ಲ ಆ ಒಂದು ಒಡಂಬಡಿಕೆ ಒಳಗ. ಆ ಹೊತ್ನಾಗೂ ಏನೈತಿ ಅಂತಂದ್ರೆ ಅದು ವೈಡ್ ಅಗ್ರಿಮೆಂಟ್ ಐತಿ. ಓಕೆ, ಹಂಗನೆ ಏನೈತಿ ಅಂದ್ರೆ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇಲ್ಲ, ಆ ಒಂದು ಅಗ್ರಿಮೆಂಟ್ ಇತ್ತು ಅಂತಂದ್ರೆ ಅದನ್ನು ಡಿಕ್ಲೇರ್ಡ್ ವೈಡ್ ಅಂತ ಹೇಳ್ತೇವೆ. ಅಗ್ರಿಮೆಂಟ್ ಇಂಟ್ರೆಸ್ಟೆಂಟ್ ಆಫ್ ಮ್ಯಾರೇಜ್, ಮದುವೆಗೆ ತಡೆ ಒಡ್ಡುವ ಒಡಂಬಡಿಕೆಗಳು ಇದ್ವು ಅಂತಂತಂದ್ರೆ ಅವು ಅನೂರ್ಜಿತ ಒಡಂಬಡಿಕೆಗಳದಾವ. ಅಗ್ರಿಮೆಂಟ್ ಇಂಟ್ರೆಸ್ಟೆಂಟ್ ಆಫ್ ಟ್ರೇಡ್, ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ತಡೆ ಒಡ್ಡುವ ಒಡಂಬಡಿಕೆಗಳಿದ್ರು ಸುದೇಕ ಅವನು ನಾವೇನು ಹೇಳ್ತೇವೆ ಅಂತಂದ್ರೆ ವೈಡ್ ಅದಾವ, ಅನೂರ್ಜಿತ ಅದಾವ ಅಂತ ಹೇಳ್ತೇವೆ. ಸೊ ಅಂಥವು ಅಗ್ರಿಮೆಂಟ್ಸ್ ಏನದಾವಲ್ಲ ವೈಡ್ ಅಂತ ಹೇಳಿ ಡಿಕ್ಲೇರ್ ಆಗಿರಬಾರದು ಅಂತ ಹೇಳ್ತೇವೆ. ಅನೂರ್ಜಿತ ಎಂದು ಘೋಷಿಸಲ್ಪಟ್ಟಿರಬಾರದು ಅಂತ ಒಡಂಬಡಿಕೆಗಳು ಜಾರಿಗೊಳಿಸಕ ಬರ್ತಾವ ಅಂತ ಹೇಳ್ತೇವೆ. ಲಾಸ್ಟ್ ಒನ್ ದಟ್ ಈಸ್ ಲೀಗಲ್ ಫಾರ್ಮ್ಯಾಲಿಟೀಸ್. ನ್ಯಾಯಬದ್ಧ ಕ್ರಮಗಳು. ಅಗ್ರಿಮೆಂಟ್ ಮೇ ಬಿ ರಿಟರ್ನ್ ಆರ್ ಓರಲಿ ಬಾಯಿ ಮಾತಿಲೆ ಹೇಳಿದ್ದಿರಬೇಕು, ವಾಕ್ಯದೊಳಗಿರಬಹುದು ಅಥವಾ ಬರೆದಿದ್ದಿರಬಹುದು. ಬಟ್ ಏನೈತಿ ಅಂತಂದ್ರೆ ಇಟ್ ಶುಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇರಬೇಕು ಅಥವಾ ಅದಕ್ಕೆ ಪೂರಕ ಒಂದು ಸಾಕ್ಷಿಗಳು ಇರಬೇಕು. ಅಂದ್ರೆ ಅದನ್ನು ಇಟ್ ಕ್ಯಾನ್ ಬಿ ಎನ್ಫೋರ್ಸೇಬಲ್ ಅಟ್ ಕೋರ್ಟ್ ಆಫ್ ಲಾ ಅಥವಾ ಕಾನೂನುಬದ್ಧವಾಗಿ ಜಾರಿಗೊಳಿಸಕ್ಕೆ ಸಾಧ್ಯ ಆಕತಿ, ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗ್ತತಿ ನಿಮ್ಮ ಕೇಸ್ ಅಂತ ಹೇಳ್ತೇವೆ. In some cases where the agreements are required to be in writing and registered by law, the legal formalities as to right and registration must be complied with. ಕಂಪ್ಲೀಟ್ಲಿ ಅದು ಹಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಿತ್ತು. ಈಗ ಫಾರ್ ಎಕ್ಸಾಂಪಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪ್ನಿ ಅಂತ ಹೇಳ್ತೇವೆ, ಆ ಹೊತ್ನಾಗ ರಿಜಿಸ್ಟ್ರೇಷನ್ ಕಂಪಲ್ಸರಿ ಐತಿ. ಯಾವ್ದಾರ ಶಾಪ್ ತೆಗಿತೀರಿ ಅಂದ್ರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರ್ತೈತಿ. ಲೋಕಲ್ ಅಥಾರಿಟಿ ಜೋಡಿ ನೀವು ರಿಜಿಸ್ಟ್ರೇಷನ್ ಮಾಡಿಸಬೇಕು. ಹಂಗನ ಏನೈತಿ ಅಂತಂದ್ರೆ ಕೆಲವೊಂದಿಷ್ಟು ವ್ಯವಹಾರಗಳು ಪ್ರಾಪರ್ಟಿ ಸೇಲ್ ಆಗ್ತೈತಿ, ಪರ್ಚೇಸ್ ಆಗ್ತೈತಿ. ಆ ಹೊತ್ತಿನೊಳಗೆ ರೈಟಿಂಗ್ದೊಳಗೆ ಇರಬೇಕು ಅಥವಾ ಬಾಂಡ್ ಪೇಪರ್ದೊಳಗೆ ಇರಬೇಕು. ಇವನ್ನ ಲೀಗಲ್ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತೇವೆ. ಆಮೇಲೆ ಅಗ್ರಿಮೆಂಟ್ಗೆ ಪಾರ್ಟಿಗಳು ಸಹಿ ಮಾಡಬೇಕಲ್ಲೇ. ಎಷ್ಟು ಪಾರ್ಟಿಗಳು ಅದಾವ ಅಷ್ಟು ಪಾರ್ಟಿಗಳು ಸಹಿ ಮಾಡ್ತಾವ. ಹಂಗೆ ಸಾಕ್ಷಿಗಳು ಕಂಪಲ್ಸರಿ ಅದಾವ, ಅಲ್ಲಿ ಸಾಕ್ಷಿಗಳು ಸುದೇಕ ಏನೈತಿ ಸಿಗ್ನೇಚರ್ ಮಾಡ್ಬೇಕತಿ. ಇದನ್ನ ಲೀಗಲ್ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತೇವೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟೀಸ್ ದ್ಯಾಟ್ ದ ಕಾಂಟ್ರಾಕ್ಟ್ ಶುಡ್ ಬಿ ಇನ್ ರಿಟರ್ನ್. ಓರಲಿನೂ ನಡಿತೈತೆ ಅಂತ ಹೇಳ್ತೈತಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಬಾಯಿ ಮಾತಿಲಿ ಇದ್ರೂ ಸುದಕ್ಕೆ ನಡಿತೈತೆ ಅಂತ ಹೇಳ್ತೈತಿ ಕಾಂಟ್ರಾಕ್ಟ್ ಆ್ಯಕ್ಟ್. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಎರಡೂ ಪಕ್ಷಗಳು ಏನು ಒಡಂಬಡಿಕೆಯ ಪಕ್ಷಗಳದಾವಲ್ಲ ಅವರ ಒಂದು ಅವರ ಆಸಕ್ತಿಯನ್ನು ಗಮನಿಸಿ ದ ಕಾಂಟ್ರಾಕ್ಟ್ ಶುಡ್ ಬಿ ಇನ್ ರಿಟರ್ನ್ ಅಂತ ಹೇಳ್ತೇವೆ. ಅದು ಬರೆದದ್ದನ್ನ ಲಿಖಿತ ರೂಪದೊಳಗಿದ್ರೆ ಭಾಳ ಚಲೋ ಇರ್ತೈತಿ ಅಂತ ಹೇಳ್ತೇವೆ. ಓಕೆ, these are the essentials of contract. Thank you for watching my videos. Please like, share, subscribe for more videos on Contract Act. If you have any problems or case study on Contract Act, please ping me in my message box. I will explain those or answer those questions as early as possible. Thank you.